What are the symptoms of these cirrhosis? ಅನ್ಫಾರ್ಚುನೇಟ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ನಾನು ಎಷ್ಟು ಕುಡಿದ್ರು ನನಗೆ ಏನೂ ಆಗಲ್ಲ ಅನ್ನೋ ಒಂದು ಆಟಿಟ್ಯೂಡಲ್ಲಿ ಇರ್ತಾರೆ. 2-3 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಬೇಸಿಕ್ ಬ್ಲಡ್ ಟೆಸ್ಟ್ ಗೊತ್ತಾಗ್ಬಿಡ್ತದೆ, ಲಿವರ್ ಫಂಕ್ಷನ್ ಗೊತ್ತಾಗುತ್ತೆ, ಕಿಡ್ನಿ ಫಂಕ್ಷನ್ ಗೊತ್ತಾಗುತ್ತೆ. ಅನ್ನನಾಳುಗಳಲ್ಲಿ ಇರುವಂಥ ವೆಸಲ್ ತೆಳುವಾಗಿರುವಂಥದ್ದು ಚಿಕ್ಕ ವೆಸಲ್ ಇತ್ತು. ಈಗ ಟ್ರಾಫಿಕ್ ಜಾಸ್ತಿ ಆದರೆ ದೇ ಬಿಕಮ್ ಬಲ್ಜ್ಡ್. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಆರೋಗ್ಯದ ಕತೆ ಡಾಕ್ಟರ್ ನಾಗರಾಜ್ ಜೊತೆ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿಸ್ ಸಿರೋಸಿಸ್? ಅನ್ಫಾರ್ಚುನೇಟ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ನಾವು ಜನರಲ್ ರುಟೀನ್ ಸ್ಕ್ಯಾನ್ಸು, ರುಟೀನ್ ಇನ್ವೆಸ್ಟಿಗೇಷನ್ಸು, ಬ್ಲಡ್ ಟೆಸ್ಟ್ ಏನೋ ಮಾಡ್ತಾ ಇರ್ತೀವಿ. ಬೇರೆ ಎಷ್ಟೋ ಜನ ಡಾಕ್ಟರ್ಗಳು ಈ ಥರ ಪ್ರಪೋಸ್ ಮಾಡುವಾಗ ಡಾಕ್ಟರ್ಗಳು ಅಥವಾ ಲ್ಯಾಬೊರೇಟರಿಗಳು ಹಣ ಮಾಡಬೇಕು ಅಂತ ಅಂದ್ಬಿಟ್ಟು ಲ್ಯಾಬ್ ಟೆಸ್ಟ್ಗಳು ಕೇಳ್ತಾರೆ ಅಂತ ಹೇಳ್ತಾರೆ. ಬಟ್ ಐ ಫೀಲ್ ಬ್ಯಾಡ್ ಫಾರ್ ದೋಸ್ ಪೀಪಲ್ ಹೂ ಕಮೆಂಟ್ ದ್ಯಾಟ್ ವೇ. ಮುಂದೆ ನನಗೇನೋ ಒಂದು ಮೇಜರ್ ಸಮಸ್ಯೆ ಆಗ್ಬೋದು ಅಂತ ಇವಾಗ ನನಗೆ ಎಚ್ಚೆತ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ವರ್ಷಕ್ಕೆ 2-3 ಸಾವಿರ ರೂಪಾಯಿ ಖರ್ಚು ಮಾಡೋಕೆ ನನಗೇನು ದಾಡಿ ಇಲ್ಲ. ನನ್ನ ಅಭಿಪ್ರಾಯ ಅದು. 2-3 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಬೇಸಿಕ್ ಬ್ಲಡ್ ಟೆಸ್ಟ್ ಗೊತ್ತಾಗ್ಬಿಡ್ತದೆ, ಲಿವರ್ ಫಂಕ್ಷನ್ ಗೊತ್ತಾಗುತ್ತೆ, ಕಿಡ್ನಿ ಫಂಕ್ಷನ್ ಗೊತ್ತಾಗುತ್ತೆ. ನನ್ನ ಕಿಡ್ನಿಗಳು ಮುಂದಿನ ದಿನದಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋ ಒಂದು ಸನ್ನಿವೇಶ ಇರುತ್ತೆ ಅನ್ನೋದಾದರೆ ನನಗೆ ಏನೇನು ಔಷಧಿ ನಾನು ತೊಗೊಳ್ತಾ ಇದ್ದೀನಿ, ಯಾವ್ಯಾವ ಥರದ ಊಟ ನಾನು ಮಾಡ್ತಿದ್ದೀನಿ ಅದನ್ನು ಬದಲಾಯಿಸ್ಕೊಂಡ್ರೆ ನನ್ನ ಕಿಡ್ನಿ ಫಂಕ್ಷನ್ ಇನ್ನೊಂದು 5 ವರ್ಷ 10 ವರ್ಷ ಆರೋಗ್ಯವಾಗಿರ್ಬೋದು. ಸೇಮ್ ವೇ ಲಿವರ್, ನಾನು ಎಷ್ಟು ಕುಡಿದ್ರು ನನಗೇನೂ ಆಗಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಇರ್ತಾರೆ. That's okay to make a statement, but not very friendly to the liver ಅಂತ ಅಂದ್ಕೊಳ್ಬೇಕು. ಈಗ ಇಫ್ ಐ ಗೆಟ್ ಎನ್ ಅಲ್ಟ್ರಾಸೌಂಡ್ ಡನ್, ಫ್ಯಾಟಿ ಲಿವರ್ ಅಂತ ಕಾಣುತ್ತೆ. ಲಿವರ್ ಫಂಕ್ಷನ್ ಮಾಡುವಾಗ ಲಿವರ್ ಎನ್ಸೈಮ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. SGOT SGPT ಅಂತ ಎನ್ಸೈಮ್ಸ್ ಇರ್ತವೆ. ಅದರಲ್ಲಿ ಇಟ್ ಶೋಸ್ ಹೈಯರ್ ಲೆವೆಲ್ ಆಫ್ ರೇಂಜಸ್. ಅದೆಲ್ಲ ಸೂಚನೆ ಏನು ಕೊಡುತ್ತೆ ಅಂತಂದರೆ ಲಿವರ್ ಹ್ಯಾಸ್ ಸ್ಟಾರ್ಟೆಡ್ ಟು ಗೆಟ್ ಡ್ಯಾಮೇಜ್ಡ್. ಮೋಸ್ಟ್ ಆಫ್ ದ ಟೈಮ್ಸ್ ರಿವರ್ಸಿಬಲ್ ಲೆವೆಲಲ್ಲಿ ಇರ್ತದೆ. ಏನೂ ಮಾಡೋದು ಬೇಡ, ಯು ವಿಡ್ರಾ ಆಲ್ಕೋಹಾಲ್, ಯು ಲಿವರ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಷ್ಟೇ. ನೀವು ಅಥವಾ ಆಲ್ಕೋಹಾಲ್ ಜೊತೆಗೆ ಬೇರೆ ಏನೋ ಔಷಧಿಗಳು ತಗೊಳ್ತಾ ಇದ್ರಿ, ಬೇರೆ ಏನೋ ಮಾಡ್ತಿದ್ದೀರಿ ಅಂದರೆ ಪ್ಲೀಸ್ ಕೀಪ್ ಆಫ್ ಫ್ರಮ್ ದ್ಯಾಟ್. ಸೊ ಹಂಗಾಗಿ ನಾನೇನು ಹೇಳೋದು, ಯು ಕ್ಯಾನ್ ಪ್ರಾಬಬ್ಲಿ ಮೇಕ್ ಅಪ್ ಮೈ ಮೈಂಡ್ ಆ್ಯಂಡ್ ವಿಡ್ರಾ. ಸಿ ದಿಸ್ ಈಸ್ ಒನ್ ಥಿಂಗ್. ಅದು ಫ್ಯಾಟಿ ಲಿವರ್ ಅಂತ ಇರುವಾಗ ನೆಕ್ಸ್ಟ್ ಲೆವೆಲಲ್ಲಿ ಅರ್ಲಿ ಫೈಬ್ರೋಸಿಸ್ ಇರ್ತದೆ. ಆಮೇಲೆ ಲೇಟರ್ ಆನ್ ಸಿರೋಸಿಸ್ ಅಂತ ಇರ್ತದೆ. ಜನರಲಿ ಲಿವರ್ ಸರ್ಫೇಸ್ ತುಂಬ ಸ್ಮೂತಾಗಿರ್ತದೆ. ಇದೆಲ್ಲ ಮಲ್ಟಿಪಲ್ ನಾಡ್ಯೂಲ್ಸ್ ಥರ ಶುರು ಆಗಿಬಿಡ್ತದೆ, ಸ್ಕಾರಿಂಗ್ ಆಗಿಬಿಡ್ತದೆ. ಇದು ಫ್ಯಾಟಿ ಲಿವರು ಅಥವಾ ಇನ್ ಬಿಟ್ವೀನ್ ಸಿರೋಸಿಸ್ ಅಂತ ಇರುವಾಗ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ. ಜನರಲ್ ಅಲ್ಟ್ರಾಸೌಂಡ್ಗಿಂತ ಒಂದು ಲೆವೆಲ್ ಬೆಟರ್ ಇರ್ತದೆ. ಅದರಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿ ವಾಟ್ ಲೆವೆಲ್ ಆಫ್ ಸಿರೋಸಿಸ್ ಸೆಟ್ಟಿಂಗ್ ಇನ್ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ಫೈಬರ್ ಸ್ಕ್ಯಾನ್ ಆಫ್ ಲಿವರ್ ಅಂತಲೂ ಮಾಡ್ಬೋದು. ಎಷ್ಟೋ ಸಲ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಅಂತಲೂ ಮಾಡ್ಬೋದು. ಅದೆಲ್ಲ ಮಾಡಿದ್ರೆ ಸ್ಪೆಸಿಫಿಕ್ ಆಗಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದೆಲ್ಲ ಮಾಡುವಾಗ ಲಿವರ್ ಪ್ರೊಟೆಕ್ಟಿವ್ ಮೆಡಿಸಿನ್ಸ್ ಇದ್ದಾವೆ, ಲಿವರ್ ಪ್ರೊಟೆಕ್ಟಿವ್ ಲೈಫ್ ಸ್ಟೈಲ್ ಇದ್ದಾವೆ. ಅದೆಲ್ಲ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಒನ್ಸ್ ಎಸ್ಟಾಬ್ಲಿಷ್ಡ್ ಸಿರೋಸಿಸ್ ಅಂತ ಆಗಿಬಿಟ್ರೆ, ನಾನು ಆಗಲೇ ಹೇಳಿದೆ, ರಕ್ತ ಸಂಚಾರ ಥ್ರೂ ದ ಲಿವರ್ ಆಗಬೇಕಾಗಿತ್ತು. ಹೈವೇಲಿ ನಮ್ದು ಏನೋ ಕಾರಣಕ್ಕೆ ಬ್ಲಾಕ್ ಆಗೋಯ್ತು ಅಂದರೆ ನಮ್ಮದು ಸಬ್ ರೋಡ್ಸ್ಗಳು ಓಪನ್ ಆಗ್ತವೆ. ನಾವು ನಮ್ಮ ಊರಿಗೆ ಹೋಗಲೇಬೇಕು. ನಾವು ಊರಿಗೆ ಹೋಗ್ಬೇಕಂದ್ರೆ ಕಾಲ್ದಾರಿಯಲ್ಲೂ ಮೋಟರ್ ಸೈಕಲ್ ಓಡಿಸ್ತೀವಿ, ಅಥವಾ ಮೋಟರ್ ಸೈಕಲ್ ಓಡೋ ದಾರಿಯಲ್ಲಿ ಕಾರ್ ಓಡಿಸೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಅಲ್ಲಿ ಕಂಜೆಷನು, ಆಕ್ಸಿಡೆಂಟ್ಸು ಆಗುವಂಥ ಸಾಧ್ಯತೆ ಜಾಸ್ತಿ. ಈಗ ಹಂಗೆಲ್ಲ ಆದಾಗ ಎಷ್ಟೋ ಸಲ ಅಸೈಟಿಸ್ ಅಂತ ಆಗ್ಬಿಡ್ತದೆ. ಹೊಟ್ಟೆ ಡುಬ್ಬ ಆಗ್ಬಿಡೋದು, ಹೊಟ್ಟೆ ಒಳಗಡೆ ನೀರು ತುಂಬ್ಕೊಂಬಿಡೋದು. ಎಷ್ಟೋ ಸಲ ನೀವು ಕೇಳಿರ್ತೀರಿ, ಕುಡಿದು ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಹೊಟ್ಟೆ ಒಳಗಡೆ ಎಲ್ಲ ನೀರು ತುಂಬ್ಕೊಂಬಿಟ್ಟಿದೆಯೇ ಇವ್ರಿಗೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಸಿರೋಸಿಸ್ದು ಎಫೆಕ್ಟ್. ಈಗ ಅಸೈಟಿಸ್ ಆಗಿದೆ ಅಂತ ಅಂದರೆ ಪ್ರಾಬಬ್ಲಿ ದ ಪೇಷಂಟ್ ಈಸ್ ಲುಕಿಂಗ್ ಎಟ್ ಎ ಡೆಡ್ ಎಂಡ್. ವಾಪಸ್ ಬರೋಕ್ಕಾಗಲ್ಲ. ಮ್ಯಾನೇಜ್ ಮಾಡ್ಬೋದು ಅನ್ನೋದು ಬಿಟ್ಟರೆ ಬೇರೆ ಏನು ಪೂರ್ಣ ಪ್ರಮಾಣದಲ್ಲಿ ಲಿವರ್ ಫಂಕ್ಷನ್ ನಾರ್ಮಲ್ ಮಾಡೋಕ್ಕಾಗಲ್ಲ. ಅದರ ನೆಕ್ಸ್ಟ್ ಲೆವೆಲ್ಲು ಏನು ಅಂತಂದರೆ ಪರ್ಯಾಯವಾಗಿ ರಕ್ತ ಸಂಚಾರ ಬೇರೆ ಕಡೆ ಅನ್ನನಾಳದ ಸುತ್ತಮುತ್ತ, ಪೋರ್ಟೋಕೇವಲ್ ಅನಸ್ಟಮೋಸಿಸ್ ಅಂತ ಅನ್ನನಾಳದ ಸುತ್ತಮುತ್ತ ಬೈಪಾಸ್ಗಳು ಶುರು ಆಗಿರ್ತವೆ, ಸಣ್ಣ ಬೈಪಾಸ್, ಬಿಕಾಸ್ ಲಿವರ್ ಇಸ್ ಕ್ಲೋಸ್ ಟು ದ್ಯಾಟ್. ಅದೇ ರೀತಿಯಲ್ಲಿ ಗುದದ್ವಾರದಲ್ಲಿ ಅರೌಂಡ್ ದ ರೆಕ್ಟಮ್ ಅಲ್ಲೂ ಒಂದು ಪೋರ್ಟೋಕೇವಲ್ ಸಿಸ್ಟಮ್ ಅಂತ ಇರ್ತವೆ. ಮತ್ತು ಅಂಬೆಲಿಕಲ್ ಅರೌಂಡ್ ಕ್ಯಾಪಿಟ್ ಮುಡುಸೆ ಅಂತ ಒಂದು ಕಂಡೀಷನ್ ಆಗ್ತದೆ. ರಕ್ತನಾಳಗಳು ಈಗ ಗುಂಡಿಗೆ ಶೈನಿ ಅಬ್ಡಮನ್ ಇರ್ತದೆ, ಹೊಟ್ಟೆ ಮಾತ್ರ ದಪ್ಪಗಿರ್ತದೆ, ಕೈಕಾಲೆಲ್ಲ ಸಣ್ಣ ಆಗೋಗಿರ್ತದೆ. ಆ ರಕ್ತನಾಳಗಳು ಹೊಟ್ಟೆ ಮೇಲೆಲ್ಲ ಕಾಣ್ತಿರ್ತವೆ. ಏಕೆಂದರೆ ಅದು ಪರ್ಯಾಯವಾಗಿ ಒಂದು ದಾರಿ ಮಾಡ್ಕೊಂಡಿರ್ತದೆ. ಮೊದಲು ಸಣ್ಣ ನಾಳುಗಳವು ಕಾಣದೇ ಇರುವಂಥದ್ದು. ಈಗ ಮೇನ್ ರೋಡ್ ಹೋಗದೇ ಇರೋದರಿಂದ ಈ ಬೈಪಾಸ್ಗಳಲ್ಲಿ ಎಲ್ಲ ದೊಡ್ಡದಾಗಿ ರಕ್ತ ಸಂಚಾರ ಆಗ್ತಿರ್ತದೆ. ಡ್ಯೂರಿಂಗ್ ದಿಸ್ ಪ್ರಾಸೆಸ್ ಈಗ ಅನ್ನನಾಳುಗಳಲ್ಲಿ ಇರುವಂಥ ವೆಸಲ್ಲು ತೆಳುವಾಗಿರುವಂಥದ್ದು ಚಿಕ್ಕ ವೆಸಲ್ ಇತ್ತು.
ಈಗ ಟ್ರಾಫಿಕ್ ಜಾಸ್ತಿ ಆದರೆ ದೇ ಬಿಕಮ್ ಬಲ್ಜ್ಡ್. ಯಾವತ್ತೋ ಒಂದು ದಿವಸ ಪ್ರೆಷರ್ ಜಾಸ್ತಿ ಆದರೆ ದೇ ವಿಲ್ ಬ್ರೇಕ್ ಅಂಡ್ ಪೇಷಂಟ್ ವಿಲ್ ಪ್ರೆಸೆಂಟ್ ಟು ಅನ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ವಿತ್ ಸಿವಿಯರ್ ವಾಮಿಟಿಂಗ್ ಜಸ್ಟ್ ನಾಟ್ ಫುಡ್ ಮೆಟೀರಿಯಲ್, ವಾಮಿಟಿಂಗ್ ಎಕ್ಸೆಸಿವ್ ಬ್ಲಡ್, ಹೆಮೆಟಮೆಸಿಸ್ ಅಂತ ಹೇಳ್ತೀವಿ. ಸೋ ಮೆನಿ ಪೇಷಂಟ್ಸ್ ವುಡ್ ಹ್ಯಾವ್ ಡೈಡ್ ಇನ್ ದೇರ್ ಬೆಡ್. ಒಳಗಡೆನೇ ಬ್ಲೀಡಿಂಗ್ ಆಗಿಬಿಟ್ಟಿರ್ತದೆ, ಅವ್ರಿಗೆ ಗೊತ್ತಿರಲ್ಲ ಯಾವ ಮಟ್ಟಕ್ಕೆ ಬ್ಲೀಡಿಂಗ್ ಅಂತಂದರೆ ದೇಹದಲ್ಲಿರುವಷ್ಟು ಬ್ಲಡ್ಡು ಡ್ರೈನ್ ಆಗೋಗ್ಬಿಟ್ಟಿರ್ತದೆ, ಆ ಮಟ್ಟಕ್ಕೆ ಬ್ಲೀಡಿಂಗ್ ಆಗುತ್ತೆ. ಸೊ ಆವಾಗ ನಾವು ಎಂಡೋಸ್ಕೋಪಿ ಮಾಡಬೇಕು, ಎಮರ್ಜೆನ್ಸಿ ಸ್ಕ್ಲಿರೋಥೆರಪಿ ಮಾಡಬೇಕು, ಬ್ಯಾಂಡಿಂಗ್ ಮಾಡಬೇಕು, ಎಷ್ಟೊಂದೆಲ್ಲ ಸರ್ಕಸ್ಸು ಜಸ್ಟ್ ಟು ಸೇವ್ ಲೈಫ್ ಅಟ್ ದ್ಯಾಟ್ ಮೂಮೆಂಟ್. ಅದಾದಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡು, ಟ್ರೀಟ್ ಮಾಡು, ಇನ್ನೊಂದು ಮಾಡು ಅಂತ ಈ ಥರದ್ದು. If it leads to that also you have a treatment. ಎಸ್ ಇವಾಗ ಅದು ಎಲ್ಲವೂ ವೈ ಡು ಯು ಗೋ ಟು ದ್ಯಾಟ್ ಲೆವೆಲ್ ಅಷ್ಟೇ. ಎಲ್ಲವೂ ಹೌದೌದು, ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಂಡ್ರು ಅನ್ನೋ ಥರದಲ್ಲಿ. ನೀವು ಬೇರೆ ಬೇರೆ ಸಮಯದಲ್ಲಿ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಮಾತಾಡಿದ್ರಿ, ಬೇರೆ ಇನ್ಫೆಕ್ಟಿವ್ ಕಾಯಿಲೆ ಮಾತಾಡಿದ್ರಿ, ಅದೆಲ್ಲ ಬರೋ ಅಂಥದ್ದು. ಇದು ನಾವು ದಾರಿಯಲ್ಲಿ ಹೋಗೋ ಮಾರಿನ ಮನೆ ಕರ್ಕೊಂಬಂದ್ರು ಅಂತಾರಲ್ಲ, ಆ ರೀತಿಯಲ್ಲಿ ನಾವು ಕೊಂಡ್ಕೊಂಡ್ಬಂದಿದ್ದೀವಿ ಅನ್ನೋ ಥರದಲ್ಲಿ ಆಗ್ಬಿಡ್ತದೆ. ಸೊ ವಿ ಕ್ಯಾನ್ ಸ್ಕಿಪ್ ದಿಸ್ ಪ್ರಾಸೆಸ್ ಆಫ್ ಡಿಫಿಕಲ್ಟಿ ಅಂತ ಅನ್ನೋದು ವಿಚ್ ಈಸ್ ವೆರಿ ವೆರಿ ಅಂಡರ್ ಅವರ್ ಕಂಟ್ರೋಲ್. ಇವಾಗ ಕ್ಯಾನ್ಸರ್ ಆಫ್ ಚೀಕು, ಟಂಗು, ಇದಕ್ಕೆಲ್ಲ ನಾನು ಆ ಥರ ಸರ್ಜರಿ ಮಾಡ್ತೀನಿ, ಅರ್ಧ ನಾಲ್ಗೆ ಕಟ್ ಮಾಡ್ತೀನಿ, ಜಾ ಎಲ್ಲ ಕಟ್ ಮಾಡ್ತೀನಿ, ಹಿಂಗೆಲ್ಲ ನಾವು ತೋರಿಸ್ತೀವಿ, ನೋಡ್ತೀವಿ, ಎಲ್ಲ ಮಾಡ್ತೀವಿ. ಈಗ ಸಿನಿಮಾದಲ್ಲಿ ಫಸ್ಟ್ ಸ್ಕ್ರೀನಲ್ಲೇ ಅದೇ ಇರೋದು ಅಲ್ವಾ, ನನ್ನ ಜೀವನ ಎಷ್ಟು ಚೆನ್ನಾಗಿತ್ತು ಈಗ ಹಾಳಾಗೋಗಿದೆ ಅಂತ ಅಂದ್ಬಿಟ್ಟು. ಈಗ ಸಮಸ್ಯೆ ಏನು ಅಂತಂದರೆ, ಮೂಲಭೂತವಾಗಿ ಕ್ಯಾನ್ಸರ್ ಆಫ್ ಓರಲ್ ಕ್ಯಾವಿಟಿ, ಟಂಗ್ ಎಲ್ಲ, ಬಕಲ್ ಕ್ಯಾವಿಟಿ ಎಲ್ಲ ಏನು ಕಾರಣ ಅಂತಂದರೆ ಚ್ಯೂವಿಂಗ್ ಆಫ್ ಟೊಬ್ಯಾಕೋ ಆರ್ ಅಸೋಸಿಯೇಟೆಡ್ ಮಟೀರಿಯಲ್ಲು ಯಾವ್ದ್ಯಾವುದು ಅದು ತಿಂತಾ ಇರೋದ್ರಿಂದ. ಟೊಬ್ಯಾಕೋ ಕನ್ಸಂಪ್ಷನ್ನು, ಪಾನ್ ತಿಂತೀವಿ, ಬೇರೆ ಏನೋ ಅದ್ರ ಜೊತೆಲಿ ಸುಣ್ಣ ತಿಂತೀವಿ, ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ತಿಂತೀವಿ. ಅದನ್ನು ತಪ್ಪಿಸಿದ್ರು ಸಾಕು, ಕ್ಯಾನ್ಸರ್ ಸರ್ಜರಿ ಮಾಡೋದು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡಾಕ್ಟರ್ಗಳು ಬೇಕಿರಲ್ಲ, ಯಾಕೆಂದರೆ ಕಾಯಿಲೆ ಇರಲ್ವಲ್ಲ. ಇಂಡಿಯಾದಲ್ಲಿ ಮಾತ್ರ ಕ್ಯಾನ್ಸರ್ ಆಫ್ ಓರಲ್ ಕ್ಯಾವಿಟಿ ಸೋ ಹೈ ಬಿಕಾಸ್ ಆಫ್ ಕನ್ಸಂಪ್ಷನ್ ಆಫ್ ಟೊಬ್ಯಾಕೋ ಆ್ಯಂಡ್ ಸಬ್ಜೆಕ್ಟ್ಸ್. ಈಗ ನೀವು ಬೇರೆ ದೇಶಕ್ಕೆ ಹೋದರೆ ಲಂಗ್ ಕ್ಯಾನ್ಸರ್ ಇರ್ತದೆ, ಬಿಕಾಸ್ ಅವ್ರು ಪೈಪು, ಸಿಗರೇಟು ಸ್ಮೋಕ್ ಮಾಡ್ತಾರೆ, ಹೆಚ್ಚಿಗೆ ತಂಬಾಕಿಲ್ಲ, ಅಗಿಯಲ್ಲ ಅವ್ರೇನೂ. ಈಗ ನಾವು ಈ ಪ್ರತಿ ಅಂಗಡಿಯಲ್ಲೂ ಉದ್ದಕ್ಕೆ ಒಂದು ಚೀಟಿ ಇಟ್ಟಿರ್ತಾರೆ, ಎಲ್ಲ ಥರದ್ದು ಡಿಸೈನ್ ಬಯಲ್ ಹಾಕಿ ಹಿಂಗೆ ಹಾಕೊಂಡು ರಸ್ತೆ ಉದ್ದಕ್ಕೂ ಉಳ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ ಈಸ್ ಬ್ಯಾಂಡ್ ಟು ಸಪ್ಲೈ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇನ್ ದ ಶಾಪ್ ಇನ್ ದ ಓಪನ್. ಆ ಥರ ಇದೆ, ಶಾಲೆಗಳ ಹತ್ರ ಇರಬಾರ್ದು ಅಂತ ಇದೆ. ಆದರೆ ಹಂಗೆ ಯಾವುದು ನಡೆಯಲ್ಲ. ದೇವಸ್ಥಾನದ ಪಕ್ಕನೂ ಶಾಲೆ ಪಕ್ಕನೂ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಓಪನ್. ಸೊ ಫಸ್ಟ್ ಲೆವೆಲ್ ನನ್ನ ಪ್ರಕಾರದಲ್ಲಿ ಯು ಕ್ಯಾನ್ ಕರ್ಬ್ ದಟ್ ಅಟ್ ದ ಲೆವೆಲ್ ಆಫ್ ಇನ್ಸಿಡೆನ್ಸ್. ಅದು ಇನ್ಸಿಡೆನ್ಸ್ನ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ, ಕಾಯಿಲೆ ಬಗ್ಗೆ ರಿಸರ್ಚ್ ಮಾಡೋ ಪ್ರಯತ್ನ ಮಾಡ್ತೀವಿ. ನನ್ನ ಪ್ರಕಾರದಲ್ಲಿ ಬೇಡ. ಈಗ ವಿ ಕ್ಯಾನ್ ಪ್ರಾಬಬ್ಲಿ ಕಟ್ ಶಾರ್ಟ್ ದ ಪ್ರಾಬ್ಲಮ್ ಅಟ್ ಲೆವೆಲ್ ಆಫ್ ಇನ್ಸಿಡೆನ್ಸ್. ಆಗುವಂಥ ಲೆವೆಲಲ್ಲೇ ಚೂಟ್ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ಕಾಯಿಲೆಗಳಾಗಲ್ಲ. ಸೇಮ್ ವೇ ವಿತ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಆರ್ ಸಿರೋಸಿಸ್ ಅಂತ ಹೇಳ್ಬೋದು. ಎನ್ಸೆಫಲೋಪತಿ ಅಂತ ಒಂದು ಕಂಡೀಷನ್ ಆಗ್ಬಿಡ್ತದೆ, ಬರ್ನಿಕೇಸ್ ಎನ್ಸೆಫಲೋಪತಿ ಅಂತ ಅಂದ್ಬಿಟ್ಟು. ಇದ್ರ ಜೊತೆಯಲ್ಲಿ ಬ್ರೈನ್ ಒಳಗಡೆ ಪ್ರಾಸೆಸಿಂಗ್ ಕರೆಕ್ಟಾಗಿ ಆಗ್ತಾ ಇರಲ್ಲ. ಏರೋಪ್ಲೇನ್ ಓಡಬೇಕು ಅಂದರೆ ವೈಟ್ ಪೆಟ್ರೋಲ್ ಬೇಕು. ನಮಗೆ ಮೋಟರ್ ಸೈಕಲ್ ಕೆರೋಸಿನ್ ಹಾಕೊಂಡ್ರು ಓಡಿಸ್ಬಿಡ್ಬೋದು, ಸುಮಾರಾಗಿ ಶಬ್ದ ಜೋರು ಬರ್ಬೋದು, ಎಕ್ಸಾಸ್ಟ್ ಜಾಸ್ತಿ ಆಗ್ಬೋದು. ಅದೇ ಥರ ಬ್ರೈನ್ಗೂ ಹಂಗೇನೆ. ಈಗ ಆಲ್ಕೋಹಾಲ್ ಡಿಪೆಂಡೆಂಟ್ ಇದ್ದವರು ಬೈ ಪ್ರಾಡಕ್ಟ್ಸ್ ಆಫ್ ಆಲ್ಕೋಹಾಲಿಂದ ಬ್ರೈನ್ ನಡೀತಿರ್ತದೆ. ಅನ್ಫಾರ್ಚುನೇಟ್ಲಿ ನಮ್ಗೇನು ಬೇಜಾರು ಏನಾಗೋದು ಅಂತಂದರೆ, ಸೋ ಕಾಲ್ಡ್ ಲರ್ನಡ್ ಲೇಡೀಸ್ ಯಾರಿದ್ದಾರೆ, ದೇ ಟ್ರೈ ಟು ಟಾಕ್ ಸಮಥಿಂಗ್, ಸಾರಿ ಟು ಮೇಕ್ ದಟ್ ಸ್ಟೇಟ್ಮೆಂಟ್,